ಬೇಗನೆ ಸಿಗುತ್ತೆ ಪ್ಲೀಸ್. ಗೈಸ್ ಹಿಂಗೆ ಪಾಪ ಬಿದ್ದಿ ಹಂಗೆ ಮೂಗು ಇಲ್ಲಿ ಡ್ಯಾಮೇಜ್ ಆಗ್ಬಿಟ್ಟಿತ್ತು. ಎಂತ ಕಿತಾಪತಿ ನೀನು ನಿಂಗಮ್ಮ ಕಿತಾಪತಿ ನೋಡ ನೀನು ಡೋಂಗಿ ನನ್ನ ಮಗನೇ. ಗೈಸ್ ಬೆಳಿಗ್ಗೆ ಎಂತ ವೆದರ್ ಎಂತ ವ್ಯೂ ಗೊತ್ತಾ. ಬೆಳಿಗ್ಗೆ ಎದ್ದು ಕಂಡ್ಬಿಟ್ಟು ನೋಡೋರು ಎಷ್ಟು ಸಕ್ಕತ್ತಾಗಿರೋ ವೆದರ್. ಮಳೆಯಲ್ಲಿ ಚೆನ್ನಾಗೈತೆ ಅದರ ವೆದರ್. ಮೀನ್ಸ್ ಇವತ್ತು ನಮಗೆ ಎಕ್ಸಾಮ್ ಅದೇ, ಮೇನ್ ಎಕ್ಸಾಮು 6th ಸೆಮ್ದು. ನಾನು BBA 3rd ಇಯರ್ ಓದ್ತಿರೋದು, 6th ಸೆಮ್ಮು. ಈ ಸೆಮ್ ಮುಗಿದ್ರೆ 3ನೇ ವರ್ಷದ ಮುಗೀತು, ಇನ್ನೂ 2 ವರ್ಷ ಬಾಕಿ ಇರ್ತದೆ. ಟೋಟಲ್ 4 ಸಬ್ಜೆಕ್ಟ್ ಅವೆ ಈ ಇಯರಲ್ಲಿ, ಈ ಸೆಮ್ಮಲ್ಲಿ. ಇವತ್ತು 2 ಗಂಟೆ ಹಿಂಗೆ ಎಕ್ಸಾಮು. ನೀಟಾಗಿ ಓದ್ಕೋಬೇಕು, ಏನು ಓದಿಲ್ಲ ಇವಾಗ ಓದ್ಕೋಬೇಕು. ಬನ್ನಿ ಓದವ. ಬಟ್ ಮಳೆ ಚೆನ್ನಾಗದೆ ಅಂದ್ಕೊಳ್ರಿ. ಮತ್ತು ನನಗೆ ಹೊಸಿ ಗಂಟ್ಲು ನೋವು ಅಂದ್ಕೊಳ್ರೆ ಹೆಂಗೆ ಬತ್ತ ಕಣೆ, ಏನೋ ಒಂಥರ ಗಂಟ್ಲು ನೋಯ್ತಾ ಇದೆ. ಉಗುಳು ನುಂಗೆ ಕುದ್ರೆ ಹೊಸಿ ನೋಯ್ತಾ ಇದೆ. ಬಿಸಿನೀರು ಕುಡಿದು ಹೋಗ್ಸ್ಕೊ. ಗೈಸ್ ಇವಾಗ ಗೊತ್ತಾಯ್ತು ನೋಡಿ, ಗಂಟ್ಲು ನೋವು ಏನಕ್ಕೆ ಬಂದಿರೋದು ಅಂದರೆ ನೆನ್ನೆ 2 ಪ್ಲೇಟ್ ಪಾನಿಪುರಿ ತಿಂದಿರೋದಕ್ಕೆ ಬಂದಿರೋದು. ಜಂಕ್ ಫುಡ್ನ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ಬಟ್ ನೆನ್ನೆ ಅವರೆಲ್ಲ ತಿಂತಿದ್ರಲ್ಲ ಅಂದ್ಬಿಟ್ಟು ನಾನು ತಿಂದ್ಬಿಟ್ಟೆ. ಚಡ್ಡಿ ಹಾಕಳಲ್ಲ ಸಿಸ್ಯಮರಿ. ಇವನು ಮಗ ಭಯ ಇರ್ಬೇಕು ನಮ್ ಕಂಡ್ರೆ. ಅನ್ನೋದು ಹೆಂಗಂತ್ಯ ಅನ್ನು ನೋಡ್ತೀರಿ. ಏನ್ ಬೇಕಾದ್ರೂ ಅನ್ಲಿ, ನಾನ್ ರೆಡಿ. ಏನೋ ಲುಕ್ ಹೆಂಗ್ ಕೊಡ್ತೀಯ? ಲುಕ್ ನೋಡಿ ಹೆಂಗ್ ಕೊಟ್ಟನು. ಇವತ್ತು ನಮ್ಮ ಮಟ್ಟಿಲಿ ಯಾರೂ ಇಲ್ಲ, ನಾನು ಒಬ್ಬನೇ ಇರೋದು. ಎಲ್ಲ ನಮ್ಮ ಅಮ್ಮ ಹೊಲಕ್ಕೆ ಹೋಗೋದೆ, ನಮ್ಮ ಅಣ್ಣನ ಹೊಲಕ್ಕೆ ಹೋಗೋನೆ, ನಮ್ಮ ಅಪ್ಪ ಡ್ಯೂಟಿಗೆ ಹೋಗೋದೆ. ಮತ್ತು ಇಲ್ಲಿ ನೋಡಿ ಎಷ್ಟು ನಿಮ್ಗೆ ತೋರಿಸ್ಬೇಕಿದ್ದು, ನಮ್ಮ ಅಮ್ಮ ಕಳ್ಳೆ ಮಿಠಾಯಿ ಮಾಡೋದೆ ಎಲ್ಲ ಇರೋ ಮುತ್ಕೊಂಡಾಗ. ಅಲ್ಲಿ ನೋಡಿ ಕಳ್ಳೆ ಮಿಠಾಯಿ ನಮ್ಮ ಅಮ್ಮನ ಕೈಯಾರೆ ಮಾಡಿ. ಬೆಲ್ಲ ನೋಡಿ ಹಂಗಂಗೆ ಕಾಣಿಸ್ತದೆ. ಹೆಂಗೈತೆ ತಿನ್ಬಿಟ್ಟು ಟೇಸ್ಟ್ ಹೇಳೋ ಇಲ್ಲಿ. ಚೆನ್ನಾಗಿದೆ, ನಾಟ್ ಟೂ ಬ್ಯಾಡ್, ಚೆನ್ನಾಗಿದೆ ಅಂತಲ್ಲ. ಮತ್ತು ಮೇವು ಏನಂದರೆ ಹೊಲಕ್ಕೆ ಕಾಳು ಬಂದಿದ್ರು, ಅದಕ್ಕೆ ಅನ್ನ ಮಾಡೋದೆ. ಸಾರು ಗುಡ್ಡು ಗೈಸ್. ನಮ್ಮ ಅಟ್ಟಿ ಬೇಗನ ನಮ್ಮ ಭವ್ಯಕ್ಕೆ ಕೊಡಬೇಕು. ಆಗ ಭವ್ಯಕ್ಕ ನನ್ನ ಟ್ಯಾಟು ನೋಡಿ ಗೈಸ್, ಎಲ್ಲ ಹೀಲ್ ಆಗದೆ. ಬಟ್ ಈಚೂರು ಗಾಯ ಆದಂಗೆಲ್ಲ ಕಾಣಿಸ್ತದೆ ಗೈಸ್. ಬನ್ನಿ ಇವಾಗ ನಮ್ಮ ಕರಿಗೆ ನಿಂತ್ಕೊಂಡು ಕಾಲೇಜ್ಗೆ ಹೋಗೋಣ ಗೈಸ್. ಕಾಲಿಟ್ರೆ ಕಾಲೆಲ್ಲ ಗಲೀಜೈತೆ, ಮಣ್ಣು ಎತ್ಕೊಂಡ್ರೆ ಕಾರೊಳಗೆ ಹೋಯ್ತೆ. ಅದಕ್ಕೋಸ್ಕರ ಈ ಥರ ಸರ್ಕಸ್ ಮಾಡ್ಕೊಂಡು ಹತ್ತು ಕಾರ್ ಸ್ಮೆಲ್ಲೇ ಕರೆಕ್ಟಾಗಿಲ್ಲ ನಮ್ಮ ಕಡೆ. ಒಂಥರ ಅನ್ಸ ತೊಳಿಸ್ಬೇಕು ಅಷ್ಟು. ಬನ್ನಿ ಗೈಸ್ ಕಾಲೇಜ್ ಹೋಗೋಣ ಗೈಸ್. ಟೈಮ್ ಬಂದು 11:50. ನಾನು ಇಷ್ಟು ಜಲ್ದಿ ಬಂದವನು ಏನಕ್ಕಂದರೆ ಓದ್ಕೊಳ್ಳವ ಅಂತ ಅಂದ್ಬಿಟ್ಟು. ಎಕ್ಸಾಮ್ ಇರೋದು ನಮಗೆ 2 ಗಂಟೆಗೆ. ಸೊ ಅಲ್ಲಿ ಗಂಟ ಕಾಲೇಜಲ್ಲಿ ಕೂತ್ಕೊಂಡು ನೀಟಾಗಿ ಓದ್ಕೊಡವ. ಬನ್ನಿ ಓದಿ ಇದ್ರೊಳವರು ಪಾಸ್ ಆಗೋಣ ಗೈಸ್. ಕಾಲೇಜಿಗೆ ಬಂದು ಟಾಪರ್ ವಯಸ್ಸು ನಮ್ಮ ಕಾಲೇಜ್ಗೆ ಕ್ಲಾಸ್ಗೆ ಇಡೀ ಲಾ ಫೀಲ್ಡ್ಗೆ ಟಾಪರ್ ಮೋಸ್ಟ್ ಟಾಪರ್ ಪರ್ಸನ್. ಎಷ್ಟು ಬೇಕಾಯ್ತು ಒಂದ್ಸಲ ನಿಂದು? ಬ್ಯಾಕ್ 4 ಐತೆ. 4 ಬೇಕು? 4 ಇಲ್ಲ, 1. ನಿಜ ಬರೀ ಒಂದ್ಯಾ? ನಮ್ಮೆಲ್ಲ ಒಂದೇ. ಮಿತ್ರ ದ್ರೋಹಿ. ಎಷ್ಟೊಂದು 8, 9 ಉಳಿಸ್ಕೊಂಡಿದ್ರೆ ನೀವು ಬರೀ ಒಂದಿ ಅಂತ. ಎಷ್ಟು ಏನು ಓದಿಲ್ಲ ಮಚ್ಚ. ನಿನ್ನ ಮಗನೇ ಸ್ನೇಕ್ ಬೆಲೆ ಕೊಡು. ಸ್ನೇಕ್ ಚಂದ್ರಮಣಿ ಗೈಸ್. ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗಿ ಹಂಗಂತ ಗೈಸ್. ನಮ್ಮ ಇಷ್ಟ ಹಂಗೆ ಓದ್ತದ ನೋಡಿ. ಏನು ಹಂಗೆ ನೋಡ್ತಾ ಇದೆಯಾ? ಸಾಕಾಯ್ತಾ? ಆಗಿರಲೇಬೇಕು, ಸಾಕಾಗ್ಲೇಬೇಕು ಅಂತ ನಾನು ಇಷ್ಟೊತ್ತಂಗೆ ಬರ್ತಿದ್ದು. ಸರ್ ಏನು ಇಷ್ಟೊತ್ತು ಗಂಟೆ ನಿಜ ಸಾಕಾಯ್ತು ನಿಮಗೆ? ನಿಜ ನಮ್ಮ ಬಗ್ಗೆ ಹಾಕಿಲ್ಲ ಏನು ಕೂತಿದ್ಯಾ ಅಂದರೆ ಇದೇ ಫಸ್ಟು ಗೈಸ್. ನಾವು ಮುಂಚೆ ಎಲ್ಲ ಅಟ್ಲೀಸ್ಟ್ ಒಂದು 2 ಅವರ್ಗಾರ ಇದು ಬಂದ್ಬಿಡೋನು. 1.5 ಗಂಟೆ 2 ಗಂಟೆ ಬರ್ದ್ಬಿಟ್ಟು ಎಕ್ಸಾಮ್ನ. ಇವತ್ತೆಷ್ಟು
2 ಗಂಟೆಗೆ ಸ್ಟಾರ್ಟ್ ಮಾಡಿದ್ವು 5 ಗಂಟೆ ಗಂಟೆನೂ ಬರ್ದವನಿ ಅದಕ್ಕೆ ಸರ್ ಈ ರೇಂಜಿಗೆ ಸಾಕಾಗಿರೋದು. ಸರಿ ಏನು ಎಲ್ಲ ಬರೋದ ಕ್ವಶನ್ ನಿಜ ಬರ್ದಿ ಕಣ ಸೀರಿಯಸ್ ಯಾಕೋ ಓದಿಲ್ಲ ಅಂದ್ಬಿಟ್ಟು ಇಷ್ಟೊತ್ತು ಕೂತ್ಕೊಂಡು ಬಂದಿದೆ ಅಲ್ಲ. ಸೀರಿಯಸ್ ಆಗಿ ನೀವೀಗೇನಾಯ್ತು ಅಂತ ಹೇಳ್ತಾರೆ. ಇವರೇ ಪ್ಲೀಸ್ ನನಗೆ ಬೈಗಳು ಸಿಗುತ್ತೆ ಪ್ಲೀಸ್. ಎಲ್ಲ ಮಾಡಿದ್ರೆ ಮಾಡಬೇಡ ಬಿಡು ಗೈಸ್. ಎಕ್ಸಾಮ್ ಬರ್ದಾಯ್ತು ಮಚ್ಚ. ನೀನು ಹೆಂಗೆ ಬರ್ದೆ? ನಮ್ಮ ಫ್ರೆಂಡ್ಸ್ನ ಕೇಳೋ ಬನ್ನಿ. ಇಲ್ಲ ಹೇಳಪ್ಪ 1 ಗಂಟೆ ಇದೀಯ ಅಂದರೆ ನಾನು ನನಗೆ ಇಸ್ರಾರ್ ಬಂದ್ಬಿಟ್ಟು ಮಚ್ಚ ನಿಜ ಇದೆಯಾ ನೀನಿದೆಯಾ ಅಂತ ಕೇಳ್ತವನು ಇಸ್ರಾರ್ ಸಾಕಾಗಿ. ಹೆಂಗೆ ಬರ್ದೆ ಮಚ್ಚ? ಸುಮಾರು ಮಚ್ಚ. ಬಾಣ ನೀವು ಅಂದು ಆಯ್ತು ಪಾಸ್. ಅದರ್ಸು ನೀನು ಹೆಂಗೆ ಬರ್ದೆ ಪಾಸ್? ನಿಜ ಎಲ್ಲರೂ ಈ ರೇಂಜಿಗೆ ಸೀರಿಯಸ್ ಆಗಿ ಓದ್ಬಿಟ್ಟಿದ್ರು. ಅದೇನಕ್ಕೆ ಮಕ್ಕ ಮುಚ್ಕೊಂಡ್ಯಾ? ನಾನು ದರ್ಶನ್ ಅಂತ ಮರ್ಯಾದೆ ಕೊಟ್ಟು ಮಾತಾಡಿಸ್ತವ್ನಿ. ಅಲ್ಲ ನಾನು ನಿನ್ನ ಹಳೆ ಹೆಸರು ತೆಗಿಬೇಕಾ? ಹಳೆ ಹೆಸರು ತೆಗಿಬೇಕಾ? ಹಾಯ್ ಐ ಆಮ್ ದರ್ಶನ್ ಅಲಿಯಾಸ್ ಹಳ್ಳಿಕಾರ್. ಕಾಲ್ಮಿ ದರ್ಶನ್. ಗೈಸ್ ಮುಂಚೆ ನನ್ನ ದರ್ಶನ ಮರೆಯಲ್ಲ ಅನ್ಕೊಳ್ರಿ. ನಾನು ಸ್ಟಾರ್ಟಿಂಗ್ ಬ್ಲಾಗ್ ಮಾಡಬೇಕಾದ್ರೆ ಇವನ್ನ ಸ್ಟಾರ್ಟಿಂಗ್ ಬ್ಲಾಗ್ಸ್ ಅಲ್ಲೆಲ್ಲ ಇವ್ನ ಅಪ್ಲೋಡ್ ಮಾಡ್ತಿದ್ದೆ ಹಳ್ಳಿಕಾರ ಅಂತ ಅಂದ್ಬಿಟ್ಟು. ಇವನ್ಗೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ರು ಅವಾಗೆಲ್ಲ. ಇವಾಗೆಲ್ಲ ನನ್ನ ಮಗ ವಿಡಿಯೋಗೆ ಬಂದ್ರೆ ನೋಡಿ ಮಕ ಮುಚ್ಕೋತಾನೆ ಹಿಂಗೆ. ಅವಾಗ ಇವನಿಂದ ನನಗೆ ಸಿಕ್ಕಾಪಟ್ಟೆ ಯೂಸ್ ಆಗದೆ ಅನ್ಕೊಳ್ರಿ. ಅಂದ್ರೆ ಇವನಿಂದ ನಾನು ಇಲ್ಲಿವರೆಗೂ ಬರೋಕು ನಾನು ಇಲ್ಲಿವರೆಗೂ ಬರೋಕು ನಮ್ಮ ದರ್ಶು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡೋದು. ಬೆಳೆಯ ಹ್ಞೂ ಮಚ್ಚ. ನಾ ಬೆಳೆಯಕ್ಕೆ ನೀನು ಕಾರಣ ಮಚ್ಚ. ನಾನು ಅದು ಯಾವತ್ತೂ ಮರೆಯಲ್ಲ ಮಚ್ಚ. ಲವ್ಯೂ ಮಚ್ಚ. ಥ್ಯಾಂಕ್ ಯು ಮಚ್ಚ. ಏನಾದ್ರು ಹೆಲ್ಪ್ ಬೇಕು ಅಂದರೆ ನನ್ನ ಕೈಯಲ್ಲಿ ನಿಮ್ಮಂಥ ದೊಡ್ಡವ್ರಿಗೆ ಅಂಥದ್ದು ಏನಾದ್ರು ಇತ್ತು ಅಂದರೆ ಮಾಡ್ಕೊಡ್ತೀನಿ ಮಚ್ಚ. ಖಂಡಿತ. ಹಾಂ ಇಸ್ರಾರ್ ನೋಡು ಮಚ್ಚ. ನಾನು ಲೇಟಾಗಿ ಬಂದಿರೋದು ನೋಡ್ಬಿಟ್ಟು ಇಸ್ರಾರ್ ಸಾಕಾಗ್ಬಿಟ್ಟಿರೋದು. ಬಾಯ್ ಚಿನ್ನ. ಗೈಸ್ ಒಂಚೂರು ಊಟ ಮಾಡಿಲ್ಲ ಅನ್ಕೊಳ್ರಿ. ಬೆಳಗ್ಗೆ ಒಂಚೂರು ತಿಂದಿದ್ದು ಬಿಟ್ರೆ ಇವಾಗ 5 ಗಂಟೆ ಆಗದೆ ಟೈಮ್. ಇವಾಗ ಏನಾದ್ರು ತಿನ್ಕ ಹೋಗ್ಬೇಕು. ಮತ್ತು ನಮ್ಮ ಕಾರಲ್ಲಿ ನೋಡಿ ಇದು ಸ್ವಲ್ಪ ಎದ್ದು ಕಾಣಿಸ್ತಾ ಇದೆ. ಇದು ಯಾವಾಗಾಗಿದ್ದು? ಯಾವಾಗಲೂ ಒಂದು ಟೈಮಲ್ಲಿ ಆಗಿದ್ದು. ನಾಯಿ ಹೊಡಿತಲ್ಲಮ್ಮ ಎದ್ದು ಕಾಣಿಸ್ತಾ ಇದೆ ಇದು. ನಾಯಿಯಿಂದ ಬನ್ನಿ ಮಚ್ಚ. ಲೋ ಇದು ನೋಡಿಲ್ಲ, ಇದು ಡಿಮ್ ಆಗ್ಬಿಟ್ಟೈತೆ ಕಲರ್. ಹ್ಞೂ ಲೂ ಅಲ್ಲ. ಬಾಯ್ ಮಚ್ಚ. ಬಾಯ್ ಮಚ್ಚ. ಎಕ್ಸಾಮ್ಸ್ ಹೆಂಗೆ ಬರ್ದ್ರಿ? ಪೆನ್ನಲ್ಲಿ ಬರ್ದಿ ಅಂತ ಚೆನ್ನಾಗಿ ಬರ್ದ್ರೆ ಮಚ್ಚ ಎಲ್ಲ. ಗೈಸ್ ಇವತ್ತು ಆಷಾಢ ಶುಕ್ರವಾರ, ಮೊದಲನೇ ಆಷಾಢ ಶುಕ್ರವಾರ. ಇದು ಪ್ರೈವೇಟ್ ವೆಹಿಕಲ್ ಯಾವನ್ನ ಬೆಟ್ಟದ ಮೇಲೆ ಬಿಡಲ್ಲ, ಎಲ್ಲ ಬಸ್ಸಲ್ಲಿ ಹೋಗ್ಬೇಕು. ಅಲ್ಲಿ ದೂರದಲ್ಲಿ ಕಾಣಿಸೋದಲ್ಲ. ಆ ಕಡೆಯಿಂದ ಈ ಕಡೆ ಇದೇ ಸೈಡಿಂದ ಹೋಗೋದು. ಟೆರಿಷನ್ ಕಾಲೇಜ್ ಅಕ್ಕಪಕ್ಕ. ಈ ಕಡೆ ಒಂದು ಚಾಟ್ ಸ್ಟ್ರೀಟು ಇಲ್ಲೇ ಇತ್ತಗೇನೆ ಇರೋದು ಅದು ಬಸ್ಗಳೆಲ್ಲ ಬಿಡೋದು. ಅಲ್ಲಿಂದ ಹೋಗೋದು. ನಾನು ಹೋದ ವರ್ಷ ಎಲ್ಲ ಹೋಯ್ತಿದ್ದೀನಿ. ನೋಡು ಈ ವರ್ಷ ಹೆಂಗಾಯ್ತದೆ ಊಟ ದಿನ. ವೈಟ್ ರೈಸು ಮತ್ತು ಇದು ಪೇಪರು. ಹಂಗೆ ಸಿಕ್ಕಾಪಟ್ಟೆ ಜನ ತುಂಬ ದಿವಸದಿಂದ ನಿವಿ ಜೊತೆ ಯಾಕೆ ಬ್ಲಾಗ್ ಮಾಡ್ತಾಯಿಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಜನ ಕೇಳ್ತಿದ್ರಿ. ಮುಂಚೆ ಎಲ್ಲ ನಿವಿಯವರು ನನ್ನ ಬ್ಲಾಗಲ್ಲಿ ಬರ್ತಿದ್ರು. ಅಂದರೆ ನಾವು ಕಾಲೇಜ್ಗೆ ಹೋಗೋ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಬ್ಲಾಗ್ಸ್ ಮಾಡವಿ. ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು ನನ್ನ ಬ್ಲಾಗ್ಸ್ಗೆಲ್ಲ. ಇವಾಗ ಅವ್ರಿಗೆ ಸುಮಾರು ದಿವಸದ ಹಿಂದೆ ಮತ್ತೆ ಎಷ್ಟು ಆಕ್ಸಿಡೆಂಟಾಗಿ ಎಷ್ಟು ದಿವಸ ಆಯಿತು? 2 ವೀಕ್ಸ್ ಆಗಿರೋ. ಹಾಂ 1 ವೀಕ್ 2 ವೀಕ್ಸ್ ಅಲ್ಲ, ಒಂದು 15 ದಿವಸನೇ ಆಗಿರ್ಬೋದು ಅನ್ಸುತ್ತೆ. 15-16 ಒಂದು 20 ದಿವಸ ಗಂಟ ಆಗಿರ್ಬೋದು. 15-20 ದಿವಸ ಗಂಟ ಆಕ್ಸಿಡೆಂಟ್ ಆಗಿ ಪಾಪ ಅವ್ರಿಗೆ ಇಲ್ಲಿ ಮೂಗು ಹಿಂಗೆಲ್ಲ ಡ್ಯಾಮೇಜ್ ಆಗೈತೆ. ಬೇಕಿದ್ರೆ ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡ್ರಿ ಬೇಕಿದ್ರೆ. ಹಿಂಗೆ ಪಾಪ ಬಿದ್ದು ಹೆಂಗೆ ಮೂಗು ಇಲ್ಲಿ ಡ್ಯಾಮೇಜ್ ಆಗ್ಬಿಟ್ಟಿತ್ತು ಪಾಪ. ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯ್ತು ಅನ್ಕೊಳ್ರಿ. ನಾನು ಅವಾಗ ಆಕ್ಸಿಡೆಂಟ್ ಆಗಿದ್ದ ಟೈಮಲ್ಲಿ ನಾನು ನಮ್ಮಪ್ಪ ಫೋನ್ ಮಾಡ್ತಿದ್ದೆ. ಹೇಳಪ್ಪ ಗೈಸ್. ಅವರು ನನ್ನ ಬ್ಲಾಗ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು. ಅದೇ ಹಿಂಗೆ ಆಕ್ಸಿಡೆಂಟ್ ಆಯಿತು, ಸಿಕ್ಕಾಪಟ್ಟೆ ಬೇಜಾರಾಯಿತು. ನಾನು ಆ ಟೈಮಲ್ಲಿ ಮಂಗಳೂರಲ್ಲಿ ನಮ್ಮ ಅಪ್ಪ ಅಮ್ಮನ ಜೊತೆ ಧರ್ಮಸ್ಥಳಕ್ಕೆಲ್ಲ ಹೋಗಿದ್ನಲ್ಲ ಆ ಟೈಮಲ್ಲಿ. ಅವಾಗ ಅವ್ರ ಫೋನು ಕನೆಕ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಅವ್ರ ತಮ್ಮಂಗೆ ಫೋನ್ ಟ್ರೈ ಮಾಡಿ ಸುಮಾರು ಸಲ ಟ್ರೈ ಮಾಡಿದೆ ಅನ್ಕೊಳ್ರಿ. ಅವ್ರ ತಮ್ಮನ ಫೋನ್ಗೆ. ನಮಸ್ತೆ ಬ್ರೋ, ಆರಾಮ ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು ಹಿಂಗೆ ಸಪೋರ್ಟ್ ಮಾಡ್ತಾರೆ. ಬಾ ಪರವಾಗಿಲ್ಲ, ಬಾ ಮುಂದೆ ಬಾ. ಚೆನ್ನಾಗಿರುತ್ತೆ ವಿಡಿಯೋಸ್ ಎಲ್ಲ. ಸೂಪರ್ ಆಗಿದೆ. ನೀ ಚೆನ್ನಾಗಿದ್ಯಾ? ಆರಾಮ? ಊಟ ಆಯ್ತಾ? ಥ್ಯಾಂಕ್ ಯು ಚೆನ್ನಾಗಿ ಹಿಂಗೆ ಸಪೋರ್ಟ್ ಮಾಡ್ತೀರಾ. ಲವ್ ಯು ಸೋ ಮಚ್ ಗೈಸ್. ಹಂಗೆ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಪಾಪ. ಅದಾದ್ಮೇಲೆ ಮತ್ತೆ ಏನಾಯ್ತು? ಅದಾದ್ಮೇಲೆ ಒಂದು ಮೂಗು ಸರ್ಜರಿ ಆಯ್ತು ಅವ್ರಿಗೆ. ಮೂಗ್ ಸರ್ಜರಿ ಆದ್ಮೇಲೆ ಅವ್ರು ವಿಡಿಯೋ ಮಾಡಾಕಿದ್ರು. ನನಗೆ ಮೂಗ್ ಸರ್ಜರಿ ಆದಾಗಲೇ ನನ್ನ ಮೂಗ್ ಹಿಂಗಿತ್ತು, ಇವಾಗ ಸರಿ ಆಯ್ತು ಅಂತ ಅಂದ್ಬಿಟ್ಟು ಅವ್ರು ಎಷ್ಟು ಪಾಸಿಟಿವ್ ಆಗಿ ತಗೊಂಡ್ರು ಅಂದ್ರೆ ಅದನ್ನ. ವಯನಾಡು ಹೋಗೋಕ್ಕಿಂತ ಮುಂಚೆನೆ ಅಕ್ಕ ಗಾಡಿ ಬಂದು ಟಕ ಆಡುತ್ತಾ ಬಂದ್ಬಿಟ್ಟು ಅಕ್ಕನಿಗೆ ಆಕ್ಸಿಡೆಂಟ್ ಆಯ್ತು. ಅಕ್ಕ ಅಂದ್ರೆ ನಾನು ಬೇರೆ ಯಾರಲ್ಲ. ಈ ತರ ಆಯ್ತು
ನನ್ಗಾಗಿದ್ದು ಇದೇ ಇದು ಸರಿ ಆಯ್ತು ಅಂತ ಅಂದ್ಬಿಟ್ಟು ಈ ತರ ಎಲ್ಲ ಹೇಳಿದ್ರು. ಐ ವಾಸಂಟ್ ಎಕ್ಸ್ಪೆಕ್ಟಿಂಗ್ ದಟ್ ನನಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ. ಐ ಡೋಂಟ್ ಸಜೆಸ್ಟ್ ಎನಿ ಪೀಪಲ್ ದಿಸ್ ಇನ್ ಪರ್ಸನಲಿ. ದ ಮೂಮೆಂಟ್ ಐ ಫೆಲ್ ಡೌನ್, ನನಗೆ ತಲೆಗೆ ಒಂದೇ ಒಂದು ಸಾಂಗ್ ಯೋಚನೆ, ತಲೆ ಗಿರ ಗಿರ ಗಿರ. ಆ ತರ ಪಾಸಿಟಿವಿಟಿ ಇರ್ಬೇಕು ಅನ್ಕೊಳ್ರಿ. ಫಾರ್ ಎಕ್ಸಾಂಪಲ್, ಆಕ್ಸಿಡೆಂಟ್ ಆಗಿಂತ ಮುಂಚೆ ನನ್ನ ಮೂಗು ಬೆಂಡಿತ್ತು. ಸರ್ಜರಿ ಅಂದ್ಮೇಲೆ ನನ್ನ ಮೂಗು ಸ್ಟ್ರೈಟ್ ಆಗ್ಬಿಟ್ಟಿದೆ. ಸೊ ಎಷ್ಟು ಪಾಸಿಟಿವ್ ಆಗಿ ತಗೊಂತಾರೆ ಅಂದ್ರೆ ಅದನ್ನ ನೋಡಿ ಕಲಿಬೇಕು ನಾವು. ಮೂಗು ಅಲ್ಲಿ ಸರ್ಜರಿ ಆಗಿ ನಾವು ಆಕ್ಸಿಡೆಂಟ್ ಆದಾಗ ಅಯ್ಯೋ ನಂಗೆ ಆಗೋಯ್ತಲ್ಲ ಅಂತ ಅಂತಿದಾಗ ಅವರು ಈ ತರ ಆಗಿದ್ದು ಹಿಂಗಾಯ್ತು, ನಂಗೆ ಆಕ್ಸಿಡೆಂಟ್ ಆಯ್ತು, ಈ ತರ ನಂಗೆ ಆಕ್ಸಿಡೆಂಟ್ ಆಗಿ ಮೂಗು ಸರಿ ಆಯ್ತು ಅಂತೆಲ್ಲ ಹೇಳ್ಕೊಂಡು ಅಷ್ಟು ಪಾಸಿಟಿವಿಟಿ ಇರ್ಬೇಕು ನಮಗೆ. ಅದಾದ್ಮೇಲೆ ಸುಮಾರು ಜನ ಕೇಳ್ತಿದ್ರಿ ಕಮೆಂಟ್ಸಲ್ಲಿ ನಿವಿಯವ್ರು ಎಲ್ಲಿ ಅಂತ. ಅವ್ರ ಕಾಲೇಜಲ್ಲಿ ಸಿಕ್ಕಿರಲಿಲ್ಲ. ಇವತ್ತು ಎಕ್ಸಾಮ್ ಇತ್ತಲ್ಲ, ಆಬ್ವಿಯಸ್ಲಿ ಬಂದೇ ಬರ್ತಾರೆ. ಎಕ್ಸಾಮ್ ಇತ್ತು, ಇವಾಗ ಬಂದರು. ಅವ್ರಿಗೆ ಮೋಸ್ಟ್ಲಿ ಅದು ಮೂಗು ಆಗಿರೋದ್ರಿಂದ ಬ್ಲಾಗಿಗೆ ಬರೋಕ್ಕೆ ಇಷ್ಟ ಇರಲಿಲ್ಲ ಅನಿಸುತ್ತೆ, ಅದಕ್ಕೆ ಬರಲಿಲ್ಲ. ಇದಾಗಿತ್ತು. ನಿವಿಯವರು ಬೇಗ ಫಾಸ್ಟಾಗಿ ರಿಕವರಿ ಆಗಲಿ, ಅವ್ರಿಗೆ ಇನ್ನೂ ಸ್ವಲ್ಪ ಮಾರ್ಕ್ ಐತೆ, ಅದೆಲ್ಲ ಹೋಗಲಿ ಅಂತ ಬಯಸ್ತೀನಿ. ಆ್ಯಸ್ ಎ ಫ್ರೆಂಡ್ ಆಗಿ, ಆ್ಯಸ್ ಎ ವೆಲ್ ವಿಷರ್ ಆಗಿ ಅಷ್ಟೇ. ಒಳ್ಳೇದಾಗಲಿ. ಸರಿ ಆದ್ಮೇಲೆ ಅವರೇ ಬರ್ತಾರೆ ಒಳಗೆ, ಅದೆಲ್ಲ ಏನಿಲ್ಲ ಅಂತ ಹೇಳಿದಾರೆ. ಜಸ್ಟ್ ಇವಾಗ ಮಾತ್ರ ಆ ಥರ ಹೇಳಿರೋದು ಅಷ್ಟೇ. ಇವಾಗ ನಾವು ಈ ಸಲ ಡ್ರಾಪ್ ಮಾಡಿಬಿಟ್ಟು ನಾನು ನಮ್ಮ ಅಜ್ಜಿ ಊರಿಗೆ ಹೋಗ್ಬೇಕು. ನಮ್ಮ ಅಜ್ಜಿ ಊರಲ್ಲಿ ಹಬ್ಬ ಅದೇ, ದೊಡ್ಡಮ್ಮನ ಹಬ್ಬ. ಸಾಂದಿವಿ ಹೋಯ್ತಿದ್ದೆ ಹೆಂಗೆ ಅಣ್ಣ. ನಮಸ್ತೆ. ಉಮೇಶ್ ಅಣ್ಣ ತಕ ಫೋನ್ ಮಾಡಿದ್ರೆ ತಗೆಲ್ವ ಅಂತ ಏನ್ ಸಮಾಚಾರ? ಫೋನ್ ಮಾಡ್ರು, ಫೋನ್ ಐತಲ್ಲ ನನಗೆ ಫ್ರೆಂಡ್ಸ್ಗಳು ಫೋನಲ್ಲಿ ಮಾತಾಡುವ. ದೊಡ್ಡ ನಾಯಕನ ಮಗಳು ಮಾತಾಡ್ಬೇಕು ಅಂದ್ಲು. ಹಾ ಸರಿ, ಮಾಡ್ರಿ, ಫೋನ್ ಮಾಡಿದ್ರಿ. ನಡಿ. ಸರಿ ಅಣ್ಣ, ಬರ್ತೀನಿ. ಏನೇನು ಸಮಾಚಾರ? ಕೆಲ್ಸಕ್ಕೆ ಹೋಗಿದ್ದೀಪ? ಪೋಸ್ಟ್ ಆಫೀಸ್ಗೆ ಹೋಗಿದ್ದೆ ಕಣ್. ನಡಿ. ಯಾಕೆ ಹೋಗಿದ್ದೀಪ? ಪೋಸ್ಟ್ ಆಫೀಸ್ ಕೆಲಸ ಮಾಡಕ. ಏನ್ ತಿಕ್ಕಪ್ಪ? ಅಪ್ಪ ನಿನ್ ಕೆಲಸ ಒಂದ್ ದಿವಸ ನಾನ್ ಮಾಡ್ಲಾ ಫುಲ್ಲು? ಹಾ, ನಾ ಮಾಡ್ಬೋದಾ ನಿನ್ ಕೆಲಸ ಒಂದ್ ದಿವಸ ಎಲ್ಲ? ಹಾ ಹಾ, ಮಾಡಂಗಿಲ್ವಾ? ಅದಕ್ಕೆ ಅದ್ರಲ್ಲಿ ಏನಾಯ್ತು? ನಿನಗೆ ಹೆಲ್ಪ್ ಮಾಡ್ಕೊಳ್ಳೋದ್ರಲ್ಲಿ ಏನ್ ತಪ್ಪು? ಹಾ, ನಿಂಗೆ ಹೆಲ್ಪ್ ಮಾಡ್ಕೊಡೋದ್ರಲ್ಲಿ ಏನ್ ತಪ್ಪು? ಬಾ ಮಾಡೋ, ಹೇಳ್ಕೊಡ್ತೀನಿ. ಆಯ್ತು, ಓಕೆ. ಗಾಡಿ ಹೆಂಗಿತ್ತು ಇವತ್ತಿನ ಕೆಲಸದ್ದು? ಇವತ್ತಿನ ದಿವಸ ನಿಂದು ಕೆಲಸ ಎಲ್ಲ ಜಾಸ್ತಿ ರಿಸ್ಕ್ ಇಲ್ಲ? ತುಂಬಾ ರಿಸ್ಕ್ ಏನಿಲ್ಲ, ಚೆನ್ನಾಗಿ ಮಾಡ್ದೆ ಕಣಪ್ಪ. ಓಕೆ ಗೈಸ್, ಒಟ್ಟಿಗೆ ಬಂದು ಗೈಸ್ ನಮ್ಮ ಅಜ್ಜಿ ಮನೆಗೆ ಹೋಯ್ತಾವ ಇವಾಗ. ಏನಿಗಮ್ಮ ಏನ್ ಕನ್ಸಾಬಿಟ್ಟಿಯಲ್ಲ? ನೀ ಕಣಪ್ಪ ಕನ್ಸಾಗಿರೋದು. ಎಡ ಕೊಡ್ಬಿಟ್ಟು ಇನ್ನೂ ಆಗಿಲ್ವ? ಎಷ್ಟ್ ನೀರ್ ಕುಡ್ಸಿದೆ ಇವತ್ತು ನೋಡ್ದಿ ವಿಡಿಯೋವ? ಹಾ, ನೋಡ್ದಿ ಕಣಪ್ಪ. ತಗೋ ಟಮಟೆ ಹಣ್ಣು. ಟಮಟೆ ಹಣ್ಣು ಗೈಸ್, ನಮ್ಮ ಒಂದು ಮಿನಿ ಆಟ ನಿಂಗವ ಸಸಿಕಲಾ ಬತ್ತೆಲ್ಲ ನಿಜ ಎಡವಟ್ಟಾಯ್ತು. ಏನಮ್ಮ ಸಹಸ್ರ? ಇನ್ನು ಎಡವಟ್ಟ ಅಡುಗೆ ಮಾಡಿಲ್ಲ ಇನ್ನವೇ. ಅದೇನು ವಕ್ತಾನ ಕಲ್ತೀಯ ಕಣ ತಾಯಿ ನಮ್ಮವ್ವ. ಹಾ, ನೀನ್ ಏನ್ ವಕ್ತಾನ ಕಲ್ತಿದ್ಯ? ಇನ್ನು ಬೇಯಿಸ್ತಾ ಕೂತಿದ್ಯಲ್ಲ. 30 ಫೋನ್ ಮಾಡ್ತೀಯ ಗೈಸ್. ನಾನು ಎಕ್ಸಾಮ್ ಬರೆಯಕ್ ಹೋಗವನಿ. ಒಂದ್ 5-6 ಫೋನ್ ಬಿಡ್ಸೋಳು ನಮ್ಮವ್ವ. ನಮ್ ಗಿರೀಶ್ ಮಾವನ್ ಕೈಲಿ ತಗೋ, ನಮ್ ಬಿಂದು ಅಕ್ಕನ ಕೈಲಿ ತಗೋ ಅಂತ ಬಂದ್ರೆ ಇಲ್ಲಿ ನೋಡಿ ಹಿಂಗೆ ನಮ್ಗೆ ಹಿಂಗ ಅವಮಾನ ಮಾಡೋದು. ಇನ್ನೇ ಮತ್ತೆ ಇನ್ನೂ ಬೇಯಿಸಿಲ್ಲ ಅಲ್ಲಿ. ಹಾ, ಈ ವರ್ಷ ಜಾಸ್ತಿ ಏನಮ್ಮಿ ಸಮಾಚಾರ? ಮದ್ವೆ ಅದೆಯಾ? ಆಗಲ್ಲ. ನೀನೇ ಅಲ್ಲ, ನಿನ್ ವಿಧಿ ಇಲ್ಲ. ಶಶಾಂಕ, ನಿನ್ ಮನ್ವಿತು ಮದ್ವೆ ಅದಲ್ಲ? ಹಾ, ಯಾರು ವರ್ಷಿದ್ ಹೆಣ್ತಿರು? ಒನಿಸನ ವರ್ಷಿತು ಶಶಾಂಕು. ಯಾರ ಹೆಸರು ಹೇಳ? ಅದೇನದು ತಣುವಾ? ಅಂದ್ರೆ ಫ್ಯಾಟ್. ನಮ್ಗೆ ಹೆಂಗ್ ಹೊಟ್ಟೆಲ್ ಫ್ಯಾಟ್ ಇರ್ತದೆ ಹಂಗೆ ಮರಿಗೂ ಫ್ಯಾಟ್. ನಮ್ ತಾತ ಇಲ್ಲ? ತಾತ ಮರಿ, ಚಿನ್ನು ಮರಿ. ಎಸ್ ನಮ್ಮ ರೊಟ್ಟಿ ಹಸ್ಗಳು ಇವೆಲ್ಲ. ಇವು ಆಡು ಮರಿಗಳು. ಯಾವ್ದಾರ ಹಬ್ಬ ಹುಣ್ಣಿಮೆ ಬತ್ತು ಅಂದ್ರೆ ಒಂದೊಂದ ಕುಯ್ಗೋಗೋದು ತಿನ್ಕೋತೀನಿ ಇವರೇ. ನಮ್ಮ ತಾತ ಇದೆಲ್ಲ ಮೇಯಿಸೋದು ಇಲ್ಲಿ ನಾಟಿಗಳು. ನಮ್ಮ ಅಜ್ಜಿ ಹಟ್ಟಿ ಒಂಥರ ಮಿನಿ ಫಾರ್ಮ್ ಇದ್ದಂಗೆ ಗೈಸ್. ಬಂದಿಲ್ಲ ಬಂದಿಲ್ಲ ಕಣಿಗ್ರಮ್ಮದೇವೆ, ಬಂದಿಲ್ಲ ಕಣಮ್ಮ ಗೈಸ್. ನಮ್ಮಮ್ಮ ಎಲ್ಲ ಉಣ್ಸ್ಕೊಬಿಟ್ಟದೆ. ಬಂದಿತ್ತು, ನಮ್ಮಮ್ಮನ ಪ್ರ್ಯಾಂಕ್ ಮಾಡ್ತಾರೆ ಹಂಗದೆ. ತಾತ ಏನ್ ಸಮಾಚಾರ? ಇಲ್ಲೂ ಒಂದ್ ಹಸ ಇದ್ದ? ನಡ್ರಿ ಒಳಕ್ಕೆ ಬನ್ನಿ, ನೀವು ಒಳಿಕೆ. ಸರಿ, ನಾ ಕಡಾಕ್ ತಾತ ಇವತ್ತು ಒಂದ್ ದಿವ್ಸ ಕಂಡ ನಿಂಗೆ ರೆಸ್ಟ್ ಕೊಡ.
ಕೊಡ್ತಾನ ಕಟಾಕ್ತೀನಿ. ಕೊಡು ತಾತ ಕಟಾಕ್ತೀನಿ. ಕೊಡು 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 ಹಗ್ಗ ಕೊಡು. ಓಹೋ ಇಲ್ಲ ಒಳ್ಳೆ ಕೊಡು. ಅಯ್ಯೋ ನಾನು ರೈತ ಮಗನೇ ಕಣಂತ. ನಾನು ಹೊಸ ನಮ್ಮ ಮಟ್ಲಿ ಹೊಸ ಕಟಾಕದು ಹೇಳ್ಕೊಟ್ಟಿಲ್ಲ, ಬಟ್ ನಾನು ಕಲ್ತ್ಕೊತೀನಿ. ಕೊಡ್ತಾತ ಕಟಾಕ್ತೀನಿ. ಎಂಥ ಮಟನ್ನು, ಎಂಥ ಚಿಕನ್ನು. ನಮ್ಮವ್ವ ನಾಟಿ ಮಟನ್ ಅಲ್ವಾ ಗೈಸ್? ಅಂದರೆ ಇವರು ಬೇರೆ ಕಡೆಯಿಂದ ತಂದಿರೋದಲ್ಲ, ಅವರೇ ಮೇಯಿಸಿ ಅವರೇ ಕೂದಿ, ಅಂದರೆ ನೀವು ಕೂದಿರೋ ಮೇಯಿಸಿರೋ ಹೊಡ್ತವು ತಾನೇ ತಗೊಂಬಂದಿರೋದು. ಹಂಗೆ ನಾನು ಹೇಳ್ತಿರೋದು. ಬಿಸಿ ಬಿಸಿ ನಾಟಿ ಮಟನ್. ಎಷ್ಟು ಕೆ ಜಿ ತಗೊಂಡಿದ್ದೀರಿ? ಎಷ್ಟು ಕೆ ಜಿ ತಗೊಂಡಿದ್ದೀರಿ? ತಗೊಳ್ಳೋದೆಲ್ಲ ಫಂಡ್ ಹಾಕಿ ದುಡ್ಡು ಹಾಕಿ ಅಲ್ಲ, ಒಂದೊಂದು ಬೀದಿಯವ್ರು ಸೇರಿ ದುಡ್ಡು ಹಾಕಿ ಆಮೇಲೆ ಎಡೆ ಕೊಡೋದು ಅಲ್ಲಿ ದೇವ್ರಿಗೆ. ಹಂಗೆ ಗರಿಬಿಡು ಗೈಸ್ ನಮ್ಮ ಅವರು ಬರೀ ಹೇಳಿರೋದು ನಮಗೆ ಮಾತ್ರ. ನಂಗೆ, ನಮ್ಮ ಅಮ್ಮಂಗೆ, ನಮ್ಮ ಅಣ್ಣಂಗೆ, ನಮ್ಮ ಅಪ್ಪಂಗೆ, 4 ಜನಕ್ಕೆ. ಬೇರೆ ಯಾರು ನೆಂಟ್ರೆ ಇಲ್ವಾ? ಹೇಳ್ಬೇಕು ಯಾವ ಈ ಹಬ್ಬಕ್ಕೆ ನಮ್ಮ ಮಾತ್ರ. ದೊಡ್ಡಮ್ಮನ ಬುಕ್ ಇಸತಿ ಯಾರು ನಾನು ನೆಂಟ್ರವ, ನಂದೇ ಅಟ್ಟಿ. ದೊಡ್ಡಮ್ಮನ ಬುಕ್ ಯಾರು ನೀ ಕೊಡು ನಂಗ. ನೀನ್ ಈ ಮನೇಲಿದೆಯಪ್ಪ. ನಾ ಈ ಮನೇಲಿ ಇಲ್ಲ ಅಂದ್ರೆ ನೀನ್ ಕಣವ ಬಂದಿರೋಳು. ನಾವೆಲ್ಲ ಇಲ್ಲೇ ಹುಟ್ಟು ಬೆಳೆದಿರೋರು. ಅಯ್ಯೋಯ್ಯೋ ಮನಿ ನಮ್ಮ ಅಪ್ಪ ಹೆಂಗ್ ಹುಡ್ತಾನೆ ನಂಗೆ ತಾರಸಿ ಮನೆ ಕಟ್ಸ್ಬಿಟ್ಟಿಸಿರೋ. ಇಲ್ಲ ಏನಿದೆ ಜಾತ್ರೆ ಪ್ಯಾಂಟ್? ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಹಿಂಗೆ ತಗೋತಿದ್ದು, ಬರೀ ಜಾತ್ರೆ ಸ್ಟೈಲು. ಇಲ್ಲಿ ಗಂಟ ಹಿಂಗೆ ಪ್ಯಾಂಟ್ನ ಹಿಂಗೆ ಹಿಡಿಸ್ಕೊಬಿಡವ ಅಂತ ಹೇಳ್ರಿ. ಹಿಂಗೆ ಫುಲ್ ಕಚ್ಕೊಬಿಡ್ಬೇಕು, ಅದು ಬಿಚ್ಚಕ್ಕಾಯ್ತಿರ್ನಿಲ್ಲ, ಆ ರೇಂಜಿಗೆ ಹಿಡಿಸ್ಕೊಬಿಡವ. ಬಿಸಿ ಮಟನ್ ಬಿಸಿ ಬಿಸಿ. ಇದನ್ನ ತಣ ಅಂತ ಕರಿತೀವಿ ನಮ್ಮ ಹಳ್ಳಿ ಕಡೆ. ಚರ್ಬಿ ಬಿಸಿ ಬಿಸಿ ರಾಗಿ ಮುದ್ದೆ, ಮಟನ್ ಸಾರು. ಒಂದು ದಿವಸ ಬೇಯಿಸ್ಬೇಕಾಗಿತ್ತು ಕಣವ. ಅಲ್ವಾ ನಮ್ಮ ಅಣ್ಣಂಗೆ ಯಾವ್ದಾದ್ರು ಕುಂಭಕರ್ಣ ಒಂದು ತಿಂತಾ ಇರೋದು ಬೀಜ ಮಾತು. ಬೆಳ್ಳುಳ್ಳಿ ಕೊಟ್ಟವ್ರೆ. ಕಾಲಿಗೆ ಸವರ್ದಿಯಲ್ಲಮ್ಮ, ಬಲ್ಗಾಲ್ಗೆ ಮತ್ತೆ ನತ್ತಿಗೆ ಎಣ್ಣೆ ಸುರಿದು ಬಿಡಿಸೋರ್ಗೆ ಬರ್ತೀವಿ. ಅವನು ಕೊಟ್ಬಿಟ್ಟು ನನಗೆ ಕೊಡ್ದೆ. ಎಂತ ಕಿತಾಪತಿ ನಿನ್ನ ನಿಂಗಮ್ಮ, ಕಿತಾಪತಿ. ಅವನು ಕೊಡ್ತಾ ಇದ್ರೆ ಅವನು ಡವ್ ಮಾಡ್ಬೇಡ ಬಾ ನೀನು. ಅಲ್ಲ ಗೇಸ್, ನಮ್ಮ ಅಜ್ಜಿ ನಮ್ಮ ಅಣ್ಣನ ಕಾಸು ಕೊಟ್ಬಿಟ್ಟು ನನಗೆ ಕೊಟ್ಟೇ ಇಲ್ಲ ಅಂತ ಸುಳ್ಳು ಹೇಳ್ತಾ ಇರೋದು. ಚಿಕ್ಕ ವಯಸ್ಸಿಂದಾನು ಇದ್ರಲ್ಲೇ ಬಂದ್ಬಿಟ್ರು. ಚಿಕ್ಕ ವಯಸ್ಸಿಂದಾನು ಇದ್ರಲ್ಲೇ ಬಂದ್ಬಿಟ್ಟಿಯಲ್ಲ ನಿಂಗಮ್ಮ ನೀನು. ಕಳ್ಳಿ, ಚಿಕ್ಕ ವಯಸ್ಸಿಂದಾನು ಇದ್ರಲ್ಲೇ ಬಂದ್ಯಾ, ನಮ್ಗೆ ಗೊತ್ತಿಲ್ವಾ ನಿನ್ ಬುದ್ಧಿ? ಬಿಡು ಆಯ್ತು, ಕೊಡ್ದಲ್ಲ ಬಿಡು ಆಯ್ತು. ಕೈ ಹಾಕಿ ಹಿಡ್ಕೊಳಕ್ ಬಂದೆ. ಸರಿ ಆಯ್ತು, ಬಚ್ಚು ಬಿಡು. ಹಂಗೇನಿಲ್ಲ, ಬದ್ದೀವಿ. ಸಸಿಗಳು ಅಳು ನಿಲ್ತಾವ. ನಮ್ಮಮ್ಮ ಕಾಲ್ ಬತ್ತ ಅಳ್ಕ ಬತ್ತು. ಅಳಬೇಡ ನನ್ನ ಮುತ್ತು ಕಂದ. ಲವ್ ವಿಜಯ್ ಇತ್ತು ಮುದಾವೆ, ಗಲೀಜ್ ಮುದಾವೆ. ಹೇಳ್ದೆ ಕೇಳ್ದೆ ಒಂದ್ ಮನೆ ಕೊಬಿಟ್ಟಿದ್ಯಾ. ನನ್ನ ಮಗನೇ ಬೆಳಗ್ಗೆ ನೀನು ದೇವಸ್ಥಾನಕ್ಕೆ ಹೋಯ್ತೀನಿ ಅನ್ಬಿಟ್ಟು ಡ್ರಾ ಮಾಡ್ಕೊಂಡು ನನ್ನ ಮಗನೇ ಅಟ್ಲಿ ಉಳ್ಕೊಂಡಿದ್ಯಾ ನೀನು. ಮಳೆ ಬತ್ತು ಕಲ ಎಲ್ಲ ಮಳೆ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿರೋದು. ಫೋನ್ ಮಾಡೋದು ಇತ್ತಕ್ಕೆಲ್ಲ ನಿನಗೆ. ನಿಮ್ಮ ಅಕ್ಕನ ಫೋನ್ಗೂ ಫೋನ್ ಮಾಡಿದ್ದೆ. ನಿಮ್ ರೋಜಕ್ಕ ಫೋನ್ ಮೈಸೂರಿಗೆ ಹೋಗಿದ್ರು ಕಲ. ನನ್ನ ಮಗನೇ ನಿಮ್ ಲತಕ ಮಾತ್ರ ಹೋಗಿದ್ದು, ರೋಜಕ್ಕ ಅಟ್ಲೇ ಇತ್ತು. ನಾಟಕಗಳು ಆಡ್ಬೇಡ ನೀನು. ಡೋಂಗಿ ನನ್ನ ಮಗನೇ, ಬೆಳಗ್ಗೆಯಿಂದ ಅಟ್ಲೆ ಕಾಲ ಕಳೆದಿದ್ಯಾನು. ಈ ಸಲ ಕೇಳ್ತಿದ್ದ ನಿನ್ನ ಏನಂತ ಏನ್ ಕಟ್ಟಿಂಗ್ ಮಾಡ್ತಿದ್ದೀರ. ನಾ ಮದುವಕ್ಕ ನಾಳೆ ಆಡ್ಕಂದ್ ಉರುಸಿ ಹಾಕ್ಬಿಡ್ತಾಳೆ ನಿನ್ನ ಮದುವಕ್ಕ ಬಂದ್ರೆ. ಮದುವಕ್ಕ ಇನ್ನಷ್ಟು ಚೆನ್ನಾಗಿರೋದು ಮದುವಾಗ. ಯಾಕೆ ಬರೀ ಕಣ್ಗಾದಳ. ನಮ್ಮ ಸಸಾಂಕ್ ಎಷ್ಟು ಪರ್ಸೆಂಟ್ ಅದ ನಿನ್ ಬ್ಯೂಟಿಲಿ? ಯಾರ ನಮ್ಮ ಸಸಾಂಕ್ ಎಷ್ಟು ಪರ್ಸೆಂಟ್ ಅದ ನಿನ್ ಬ್ಯೂಟಿಲಿ ಅಂತ? ನನ್ಗ ಒಂದು ಸೀರೆಗೂ ಟಚ್ ಆಗಲ್ಲ. ಮತ್ತೆ ನಾನು ಎಷ್ಟು ಪರ್ಸೆಂಟ್? ಇಸ್ರಾರ್ ಎಷ್ಟು ಪರ್ಸೆಂಟ್ ಕೊಟ್ಟ ನಿಮ್ ಬ್ಯೂಟಿಗೆ? ಚೂರು ಒಂದ್ 1% ಕೊಡ್ಬೋದು. 1% ಒಂಚೂರು ನನಗಿಂತ
ಬರೀ ಇಸ್ರಾರು 1% ಕೊಡೋದು. 1% ಕೊಡ್ತೀನಿ ಅಷ್ಟೇ. ಗೂಳಿ ಎಷ್ಟು ಪರ್ಸೆಂಟ್ ಕೊಟ್ಟನ? ಗೂಳಿ ಅವನಿಗೊಂದು 50%. 50%? ದಪ್ಪ ಅವನಲ್ಲಿ ಸರಿ. ಅಪ್ಪಿ ಎಷ್ಟು ಪರ್ಸೆಂಟ್ ಕೊಟ್ಟಾಳು? ಅಪ್ಪಿಗೆ 100 ಕೊಟ್ಬಿಡ್ತೀನಿ. ಯಾಕೆ ಅಪ್ಪಿ ಪುರಿ ಮೂಟ ಎಲ್ಲಾಗಿದ್ದು ಕೂತಾಳ. ನನ್ನ ಮಗನೇ ಈ ವಿಡಿಯೋ ನೋಡಿ ಎಷ್ಟು ಬೈಕೊಂಡಳ ನಿಂಗೆ ನನ್ನ ಮಗನೇ. ಬೈಕಲ್ಲಿ ಸರಿ, ನಮ್ಮ ಅಪ್ಪ ಎಷ್ಟು ಪರ್ಸೆಂಟ್ ಇದ್ದೆ ನಿನ್ ಬ್ಯೂಟಿಲಿ? ಏನಿಲ್ಲ ಕಣ್ಣಾಡಿ. ಯಾಕೆ ನಮ್ಮ ಅಪ್ಪ ಒಂದು 5% ಇಲ್ವಾ ನಿನ್ ಬ್ಯೂಟಿಲಿ? ಡ್ಯಾಡಿ ಸುದ್ದಿ ತರಲೇ ಬಿಡ. ಯಾಕ ಮಗನೇ ಇರಾಮೋದ ಕಿತ್ಗೆ ತಾಕ್ಬಿಟ್ಟ ಬಳ್ಳು ಬಂದು ಮನೆ ಕೊಟ್ಟವ್ರು ನೋಡಿದ್ರೆ. ಮತ್ತೆ ಗೈಸ್ ಇವತ್ತು ನೋಡೋಣ ಇಲ್ಲಿ ಮುಗಿಸ್ತೀನಿ. ನಾಳೆ ವ್ಲಾಗಲ್ಲಿ ನಾನು, ನಿಸರ್ಗ ಅವರು, ವಿಜಿ, ಇಸ್ರಾರು, ಇನ್ನು ಯಾರು ಬರ್ತಾರೆ ನೋಡುವ. ಗೂಳಿ ಬಂದರೆ ಬರ್ಬೋದು. ನಮ್ಮ ಅಣ್ಣ ಬರೋದು ಕಾಣೆ ಎತ್ತಾಕ ಹೋಗಿ ನಾಳೆ ಒನ್ ಡೇ ಟ್ರಿಪ್ಪು ಎಲ್ಲಿಗೆ 3 hours ಜರ್ನಿ. ಆ ಟ್ರಿಪ್ಪಲ್ಲಿ ಒನ್ ಡೇ ಟ್ರಿಪ್ಪು ಎಲ್ಲಿಗೆ ಹೋಯ್ತಾವೆ ಏನು ಅಂತ ನಾಳೆ ವ್ಲಾಗಲ್ಲಿ ಬರ್ತದೆ ನಿಮಗೆ. ನಾಳೆ ವ್ಲಾಗ್ ಮಿಸ್ ಮಾಡ್ಕೋಬೇಡಿ. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ. ನಿಸರ್ಗ ಅವ್ರು ಒಬ್ಬರೇ ಹುಡುಗಿ ಹೋಗ್ತಾ ಇರೋದು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗಿರಲಿ. ಜಸ್ಟ್ ಟಾಟಾ.